ಒಂದ್ಸಲ ನಮ್ಮ ಊರಲ್ಲಿ ಏನಾಗಿತ್ತು ಗೊತ್ತಾ? ಒಂದು ಓಟದ ಸ್ಪರ್ಧೆ ಇತ್ತು. ನನ್ ಜೊತೆ ಸಾವಿರಾರು ಮಂದಿ ಪಾಲ್ಗೊಂಡಿದ್ರು. ಆಮೇಲೆ ಏನಾಯ್ತು ಗೊತ್ತಾ? ನಾನು ಹೇಳ್ತೀನಿ ಏನು ಅಂತ. ಒಂದಿನ ಊರಲ್ಲಿ ಕಳ್ಳ ಕಳ್ತನ ಮಾಡ್ಕೊಂಡು ಓಡ್ತಿದ್ದ. ಜನ ಕಳ್ಳ ಕಳ್ಳ ಅಂತ ಕಿರ್ಚಾಡ್ತಾ ಇದ್ರು. ಆದ್ರೆ ಕಳ್ಳ ಬಹಳ ವೇಗವಾಗಿ ಓಡ್ತಾ ಇದ್ದ. ಆಮೇಲೆ ನಾನ್ ನೋಡ್ದೆ, ಅವನನ್ನ ಹಿಂಬಾಲಿಸ್ಕೊಂಡು ಹೋದೆ. ನಾನ್ ಬರ್ತಿರೋದು ಅವನಿಗೆ ಗೊತ್ತಾಗಿ ಅವನು ಓಡೋದ್ನ ಇನ್ನೂ ಜಾಸ್ತಿ ಮಾಡ್ದ. ಹಾ, ಕಷ್ಟ ಬಂದಾಗ ಎಲ್ಲರ್ಕಿಂತ ಬೇಗ ನೀವೇ ಓಡೋದಲ್ವಾ? ಹಾ 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 ಏನು ಏನ್ ಹೇಳ್ದೆ ನೀನು? ಇಲ್ಲ, ನಾನ್ ಸುಮ್ನೆ ತಮಾಷೆ ಮಾಡ್ತಿದ್ದೆ. ಹಾ, ಈಗ ನಾನು ಎಲ್ಲಿಗೆ ನಿಲ್ಸ್ಬಿಟ್ಟೆ? ಹಾ, ನಾನು ಎಷ್ಟು ವೇಗವಾಗಿ ಓಡ್ತಿದ್ದೆ. ಗೊತ್ತಾಯ್ತು ಲಡ್ಡು ಸಿಂಗ್ ಸರ್, ನೀವು ತುಂಬಾ ಸ್ಪೀಡ್ ಆಗಿ ಓಡಿದ್ರಿ ಅಂತ. ಮುಂದೆ ಹೇಳಿ. ನಾನಷ್ಟು ಸ್ಪೀಡ್ ಆಗಿ ಓಡಿ ಆ ಕಳ್ಳನನ್ನ ಹಿಡಿದು ಬಿಟ್ಟೆ. ಆಮೇಲೆ ನನ್ನ ಹಿಂದೆನೆ ಊರ್ ಜನರೆಲ್ಲ ಬಂದು ಆ ಕಳ್ಳನ್ನ ಹಿಡಿದು ಹೊಡೆದು ಅವನ್ನ ಜೈಲಿಗಟ್ಟು ಬಿಟ್ರು. ಆಮೇಲೆ ನೀವು ನಿಮ್ ಬೆಡ್ಡಿಂದ ಬಿದ್ಬಿಟ್ಟು ನಿಮ್ ನಿದ್ದೆಯಿಂದ ಎದ್ರಿ ಅಲ್ವಾ? ಬೆಡ್ನ ಕೆಳಗೆ ನಿದ್ರೆಯಿಂದ ಎಚ್ಚರ? ಏನ್ ಹೇಳ್ತಾ ಇದ್ದೀನಿ ನೀನು? ನನ್ನ ಹತ್ರ ಬೆಡ್ಡೇ ಇಲ್ಲ, ಬೀಳೋದು ಎಲ್ಲಿಂದ ಬಂತು? ನನ್ಗಂತ್ರು ಇವರೆಲ್ಲ ಇದನ್ನೇ ಹೇಳ್ತಿದ್ರು. ನೀವಿದ್ನ ನನ್ಗೆ ಹೇಳಿಲ್ವಲ್ಲ. ಈ ತರ ಮಾಡ್ಬಾರ್ದಿತ್ತು, ಇದು ಸರಿ ಅಲ್ಲ. ಆದಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನಿದು ಕತೆ ಹೇಳಿದ್ದಲ್ಲ, ನಿಜವಾದ್ನೇ ಹೇಳ್ತಿದ್ದೀನಿ. ಪ್ರಮಾಣವಾಗಿಯೂ ಸತ್ಯ. ಹಲೋ ಲಡ್ಡು ಸಿಂಗ್ ಅವ್ರೆ, ನನ್ನನ್ನು ಗುರ್ಸೋದಕ್ಕಾಗಲ್ಲ ಅನ್ಕೋತೇನೆ. ನಾನೇ ಹೇಳ್ತೀನಿ, ಪರವಾಗಿಲ್ಲ. ಸೌದೆ ತುಂಬಾನೇ ಫಾಸ್ಟ್ ಆಗಿದೆ. ತೇಜ್ ಸಿಂಗು ಕೂಡ ಅದಕ್ಕಿಂತ ಫಾಸ್ಟ್ ಆಗಿದ್ದಾನೆ. ಒಂದಿನ ನಗರದಲ್ಲಿ ನನ್ನನ್ನು ಓಡಿಸಿ ಹಿಡ್ಕೊಂಡಿದ್ದೆ ಅಲ್ವಾ? ಅಯ್ಯೋ ತೇಜ್ ಸಿಂಗ್, ನೀನ್ ಫೋನ್ ಮಾಡಿ ಮಾತಾಡ್ತಾ ಇದೀಯಾ? ತುಂಬಾ ದಿನಗಳೇ ಆಗೋಯ್ತು. ಅಯ್ಯೋ, ನಿನ್ನ ಹತ್ರ ಯಾಕೆ ಮಾತಾಡ್ಬೇಕು? ನೀನೊಬ್ಬ ಕಳ್ಳ. ಸರಿ ಹೇಳು, ನೀನ್ ಎಲ್ಲಿಂದ ಮಾತಾಡ್ತಾ ಇದೀಯಾ? ವೇದಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಅನ್ನ ಲೂಟಿ ಮಾಡಿ ಅದ್ರ ಮುಂದೆಯಿಂದಾನೆ ಮಾತಾಡ್ತಾ ಇದ್ದೀನಿ. ನನಗೆ ಒಂದೇ ಒಂದು ಕುತೂಹಲ ಏನು ಅಂದ್ರೆ, ಮೊದಲು ಹೇಗೆಲ್ಲ ಓಡ್ತಿದ್ದಲ್ಲ ಅದೇ ರೀತಿ ಈಗ್ಲೂ ಓಡ್ತೀಯಾ ಅನ್ನೋದು. ಓಡಕ್ಕಾಗೋ ಹಾಗಿದ್ರೆ ಬಾ, ಮತ್ತೆ ನನ್ನನ್ನು ಹಿಡಿದು ತೋರ್ಸು. ಗಾಳಿ ಸುದ್ದಿ ತುಂಬಾ ವೇಗ, ತೇಜ್ ಸಿಂಗ್ ಕೂಡ ತುಂಬಾ ವೇಗ. ಅಯ್ಯೋ, ಕೆಲ್ಸ ಕೆಟ್ಟೋಯ್ತು. ಶಿವ, ಅದೇ ಆ ಹಳೆ ತೇಜ್ ಸಿಂಗು ಮತ್ತೆ ಈಗ ನನ್ನ ಹತ್ರ ಫೋನಲ್ಲಿ ಮಾತಾಡ್ದ. ಅವನೀಗ ಬ್ಯಾಂಕ್ ನ ಲೂಟಿ ಮಾಡಿದಾನೆ. ಮತ್ತೆ ನಾನೀಗ ಬೇಗ ಹೋಗಿ ಅವನ್ನ ಹಿಡಿಬೇಕಂತೆ. ಅಯ್ಯೋ, ಏನ್ ಕತೆ ನಂದು. ತೇಜ್ ಸಿಂಗ್, ಯು ಆರ್ ಅಂಡರ್ ಅರೆಸ್ಟ್. ಹಾಗಲ್ಲ, ಓಡ್ ಬಂದು ಹಿಡಿಬೇಕಾಗತ್ತೆ. ಧೈರ್ಯ ಆದ್ರೆ ಬಂದು ಹಿಡಿ ನೋಡೋಣ. ನೀನ್ ನನಗೆ ತೋರಿಸ್ಬೇಕಾಗಿದೆ ಅಷ್ಟೇ ಫಾಸ್ಟ್ ಆಗಿ ಓಡ್ತೀಯಾ ಅನ್ನೋದು. ಮತ್ತೆ ನಾನ್ ತೋರಿಸ್ತೇನೆ. ಗಾಳಿ ಸುದ್ದಿ ವೇಗವಾಗಿರುತ್ತೆ, ತೇಜ್ ಸಿಂಗ್ ಕೂಡ ಅಷ್ಟೇ ವೇಗ ಅಂತ. ಸರಿ, ಓಕೆ. ಆನ್ ಯೋರ್ ಮಾರ್ಕ್, ಗೆಟ್ ಸೆಟ್, ಗೋ. ತಗೋ ಇದನ್ನ. ಮೊದ್ಲು ಈ ಬ್ಯಾಗ್ ಹಿಡ್ಕೋ, ಆಮೇಲೆ ನನ್ನ ಹಿಡ್ಕೋ. ಅಯ್ಯೋ, ಎಲ್ಲಿಗೆ ಹೋಗ್ಬಿಟ್ಟ? ಅಯ್ಯೋ, ಇವನ್ ಎಲ್ಲಿ ಹೋಗ್ಬಿಟ್ನಪ್ಪ? ಅಯ್ಯೋ, ಕಾಪಾಡಿ, ನನ್ ಲೂಟಿ ಮಾಡ್ಬಿಟ್ರು. ನಾನ್ ದಿವಾಳಿಯಾಗಿ ಹೋದೆ. ನನ್ನ ಅಂಗಡಿ ಲೂಟಿ ಆಗೋಯ್ತು. ನೀನೇನ್ ಮಾಡ್ತಾ ಇದ್ದೆ? ನಿದ್ದೆ ಮಾಡ್ತಾ ಇದ್ದೇನು? ಭಾಗ್ಯವಾನ್ ಜ್ಯುವೆಲ್ಲರ್ನ ಲೂಟಿ ಮಾಡೋದಕ್ಕೆ ಹೋಗಿದೆ. ತಗೊಳ್ಳಿ, ಇದನ್ನ ಹಿಡ್ಕೊಳ್ಳಿ. ಇನ್ನೊಂದು ಬ್ಯಾಗನ್ನ ಹಿಡ್ಕೊಳ್ಳಿ. ಮತ್ತೊಂದು ಜ್ಯುವೆಲ್ಲರಿ ಶಾಪ್ ಅನ್ನ ಲೂಟಿ ಮಾಡಿದೀನಿ. ಅಯ್ಯೋ, ಎಲ್ಲಿ ಹೋದಿಯಪ್ಪ ನೀನು? ಅಯ್ಯೋ ಲಡ್ಡು ಸಿಂಗ್ ಸರ್, ಇಷ್ಟೊಂದೆಲ್ಲ ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ತೇಜ್ ಸಿಂಗ್ ನ ಹಿಂದೆ ಹೋಗ್ತಾ ಇದ್ದೀನಿ. ಆ ತೇಜ್ ಸಿಂಗ್ ಕಳ್ತನ ಮಾಡ್ಕೊಂಡು ಬಂದು ಬ್ಯಾಗ್ ಕೊಟ್ಬಿಟ್ಟು ಓಡ್ ಹೋಗ್ತಿದ್ದಾನೆ. ಇಷ್ಟು ಸ್ಪೀಡ್ ಆಗಿ ಯಾಕೆ ಓಡ್ತಿದ್ದಾನ ಅವನು? ನನಗೆ ಓಡೋದಕ್ಕೆ ಆಗ್ತಾ ಇಲ್ಲ. ಮಿಕ್ಕಿದ್ದನ್ನೆಲ್ಲ ನಾಳೆ ಲೂಟಿ ಮಾಡ್ತೀನಿ. ಹಿಡಿಯಕ್ಕಾಗತ್ತಾ ಏನು?
ಅಯ್ಯೋ ಎಲ್ಲಿಂದ ಹಿಡ್ಕೊಳ್ಳಿ? ನನಗೆ ನನಗೆ ಇದನ್ನು ಹೊತ್ಕೊಂಡೆ ಸಾಕಾಗ್ಬಿಟ್ಟಿದೆ. ಹಲೋ ಅಂಕಲ್, ಎಲ್ಲಾ ಬ್ಯಾಗ್ ಬಿಟ್ಬಿಡಿ ಇವಾಗ್ಲೇ. ಏಯ್ ಮಗು, ನೀನ್ ನನ್ನನ್ನು ಹಿಡ್ಕೋತೀಯಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಈ ಹುಡುಗ ತುಂಬಾನೇ ಡೇಂಜರಸ್ ಅನ್ಸುತ್ತೆ. ಇವನಿಂದ ನಾವು ಒಂದ್ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು. ಈಗ ಹೇಳಿ ನೋಡೋಣ. ಇಷ್ಟು ಫಾಸ್ಟ್ ಆಗಿ ಯಾವ ಮನುಷ್ಯಂಗೂ ಓಡೋಕ್ ಸಾಧ್ಯ ಇಲ್ಲ. ಇವನ್ ಏನೋ ಒಂದು ಮಷೀನ್ ಯೂಸ್ ಮಾಡ್ತಾ ಇದ್ದಾನೆ. ಬನ್ನಿ, ಇವನ್ ಎಲ್ಲೆಲ್ಲಿ ಕಳ್ತನ ಮಾಡಿದಾನೋ ಅಲ್ಲೆಲ್ಲ ಅವನ CCTV ಫುಟೇಜ್ ನ ನೋಡ್ಕೊಂಡ್ ಬರೋಣ. ಇದೇನೆ ಅದು. ಈ ಶೂಸ್ ಇಂದಾನೆ ಆ ಕಳ್ಳ ಅಷ್ಟೊಂದು ಸ್ಪೀಡಾಗಿ ಓಡೋಕ್ ಆಗ್ತಿರೋದು. ಅವನ ಈ ಶೂಸ್ ಅಲ್ಲಿ ಯಾವ್ದೋ ಮಷೀನ್ ಹಾಕಿದ್ದಾರೆ. ಅವನ್ನ ಹಿಡಿಯೋದಕ್ಕೆ ಏನಾದ್ರೂ ಟ್ರ್ಯಾಪ್ ಮಾಡಬೇಕಾಗುತ್ತೆ. ಅವ್ನ್ ನೆಕ್ಸ್ಟ್ ಟೈಮ್ ಕಳ್ತನ ಮಾಡ್ತಾನಂದ್ರೆ ಲಡ್ಡು ಸಿಂಗ್ ಸರ್ಗೆ ಖಂಡಿತವಾಗ್ಲೂ ಫೋನ್ ಮಾಡೇ ಮಾಡ್ತಾನೆ. ಅಯ್ಯೋ ಅಯ್ಯೋ, ಯಾಕೆ ಕಳ್ತನ ಮಾಡ್ಬೇಕು? ಯಾಕೆ ಫೋನ್ ಮಾಡ್ಬೇಕು? ನಾಲ್ಕು ಜಾಗದಲ್ಲಿ ಅವನು ಕಳ್ತನ ಮಾಡಿದಾನೆ. ಆದ್ರೆ ಮಾಲಂತೂ ತಗೊಂಡೋಗಕ್ಕಾಗಿಲ್ಲ ಅಲ್ವಾ? ಅದಕ್ಕಾಗಿ ಅವ್ನ್ ಕಳ್ತನ ಮಾಡೇ ಮಾಡ್ತಾನೆ. ಸರಿ, ಹಾಗಾದ್ರೆ ಮತ್ತೆ ಮುಂದೆ ಏನ್ ಮಾಡೋದು? ಒಂದ್ ಕಡೆಯಿಂದ ದಾರಿನ ಆದಿ ಮತ್ತೆ ಯುಡಿ ತಡಿತಾರೆ, ಒಂದ್ ಕಡೆಯಿಂದ ರೇವಾ, ಮತ್ತೆ ಇನ್ನೊಂದ್ ಕಡೆಯಿಂದ ನೀವು, ಮತ್ತೆ ನಾನು ಅವನ್ನ ಟ್ರ್ಯಾಪ್ ಮಾಡ್ತೀನಿ. ನೀನ್ ಟ್ರ್ಯಾಪ್ ಮಾಡಕ್ ಆಗಲ್ಲ ಶಿವ. ಎಲ್ಲ ರಸ್ತೆನೂ ಬಂದ್ ಮಾಡಿ ನಾನೇ ಟ್ರ್ಯಾಪ್ ಮಾಡ್ತೀನಿ. ಅವನು ನನ್ನ ಬೇಟೆ. ಸರಿ, ಹಾಗಾದ್ರೆ ನೀವೇ ಅವ್ರನ್ನ ಟ್ರ್ಯಾಪ್ ಮಾಡಿ. ಅದ್ ನಿಮ್ಮಿಷ್ಟ. ಏನಾಯ್ತು ಸರ್? ಟ್ರೆಡ್ ಮೇಲೆ ಯಾಕೆ ಓಡ್ತಾ ಇದ್ದೀರಾ? ಅಯ್ಯೋ, ಆ ತೇಜ್ ಸಿಂಗ್ ನ ಹಿಡಿಯೋದಕ್ಕೆ ಅವನಷ್ಟೇ ವೇಗವಾಗಿ ಓಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದೇಹದ ಸ್ಟೆಮಿನಾ ಕೂಡ ಹೆಚ್ಚಾಗ್ಬೇಕಲ್ವಾ ಜಯರಾಮ? ಹಾಗಾದ್ರೆ ಸ್ಪೀಡ್ ನ ಜಾಸ್ತಿ ಮಾಡಿ ಸರ್. ಹೇಗಿದ್ಯಾ ಲಡ್ಡು ಸಿಂಗ್? ಇದು ತೇಜ್ ಸಿಂಗ್ ಇದು. ಈಗ ಬ್ಯಾಟ್ರಿನೂ ಇರಲ್ಲ, ರಿಂಗ್ ಕೂಡ ಆಗಲ್ಲ. ಅವನೀಗ ನನಗೆ ಹೇಳೋದಕ್ಕೂ ಆಗೋದಿಲ್ಲ, ಮತ್ತೆ ಕಳ್ತನ ಮಾಡೋಕ್ಕೂ ಕೂಡ ಆಗಲ್ಲ. ಪೋಸ್ಟ್. ಹೇಗಿದ್ಯಾ ಲಡ್ಡು ಸಿಂಗ್? ನನ್ ಗೊತ್ತಿಲ್ಲ, ನನಗ್ ಖಂಡಿತ ಗೊತ್ತಿಲ್ಲ ನಾನು ಏನಾಗಿದ್ದೀನಿ ಅಂತ. ಹೇಗಿದ್ಯಾ ಲಡ್ಡು ಸಿಂಗ್? ನಾನು ಫ್ಯೂಚರ್ ಜ್ಯುವೆಲರಿನ ಲೂಟಿ ಮಾಡಿ ಅಲ್ಲೇ ನಿಂತಿದ್ದೇನೆ. ಅವನ್ ಮೆಸೇಜ್ ಅಂತೂ ಕಳಿಸಿದಾನೆ.
ಈಗ ಹೋಗ್ಲೇಬೇಕು. ಶಿವ, ಸರಿ ಲಡ್ಡು ಸಿಂಗ್ ಅವ್ರೆ, ಚೇಸ್ ನ ಶುರು ಮಾಡೋಣವಾ? ಇಲ್ಲ 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 ಇಲ್ಲ, ಈ ಟೈಮಲ್ಲಿ ನಾನು ಓಡ್ಕೊಂಡು ಬರೋದಕ್ಕಾಗೋದಿಲ್ಲ. ಬೈಕ್ ನಲ್ಲೇ ಬರ್ತೀನಿ. ಸರಿ, ಹಾಗೆ ಮಾಡು. ನಿನಗೋಸ್ಕರ ಇದು ಒಂದು ಆಪ್ಷನ್ ಕೊಡ್ತೀನಿ. ಬಾ ಬಾ ಬಾ. ನೀನು ಮತ್ತೆ ಬಂದ್ಬಿಟ್ಯಾ? ಆದ್ರೆ ನನ್ನ ಹಿಡಿಯೋದಕ್ಕಾಗಲ್ಲ. ಏ ಹುಡುಗಿ, ಏನ್ ಮಾಡ್ತಾ ಇದೀಯ ನೀನು? ನನಗನ್ಸುತ್ತೆ ಇವ್ರ ಜೊತೆ ನೀನು ಶಾಮಿಲ್ ಆಗಿದ್ಯಾ ಅಂತ. ಏನೇ ಮಾಡಿ, ಆದ್ರೆ ನೀವೆಲ್ಲ ಸೇರಿದ್ರು ಕೂಡ ನನ್ನ ಹಿಡಿಯಕ್ಕಾಗಲ್ಲ. ಈಗ ನೀನ್ ನನ್ನ ಕೈಯಿಂದ ಹೇಗ್ ತಪ್ಪಿಸ್ಕೊಳ್ತೀಯ? ಅಯ್ಯೋ, ಇವನ್ ಹೇಗೆ ಇಲ್ಲಿಂದ ತಪ್ಪಿಸ್ಕೊಂಡ? ಹಲೋ ಲಡ್ಡು ಸಿಂಗ್ ಸರ್, ನಿಮ್ಗೇನು ಆಗಿಲ್ಲ ಅಲ್ವಾ? ಹೇಳ್ತಾ ಇದ್ದೀನಿ. ಈಗ ನೀನೇ ಏನಾದ್ರೂ ಮಾಡ್ಬೇಕು ಶಿವ. ನಾನ್ ಟ್ರಾಪ್ ಮಾಡಕ್ ಹೋದೆ, ಆದ್ರೆ ಅವನು ತಪ್ಪಿಸ್ಕೊಂಡ್ಬಿಟ್ಟ. ಲಡ್ಡು ಸಿಂಗ್ ಸರ್, ನೀವು ನರ್ವಸ್ ಮಾತ್ರ ಆಗ್ಬೇಡಿ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಫೋನ್ ಎತ್ಲಾ ಅಥವಾ ಬೇಡವಾ? ಎತ್ಲಾ ಅಥವಾ ಬೇಡವಾ? ಎತ್ಕೊಂಬಿಡಿ ಸರ್, ಇಲ್ಲ ಅಂದ್ರೆ ಮತ್ತೆ ಪೋಸ್ಟ್ ಮ್ಯಾನ್ ಬರ್ತಾನೆ, ಇಲ್ಲ ಬಾಣ ಬಂದ್ಬಿಡತ್ತೆ. ಹೇಗಾದ್ರೂ ಆಗ್ಲಿ ಮೆಸೇಜ್ ಬಂದೇ ಬರುತ್ತೆ. ನಾವು ಶಿವ ಪ್ಲಾನ್ ಪ್ರಕಾರ ಕೆಲಸ ಮಾಡ್ಲೇಬೇಕಲ್ವಾ? ಹಾ ಸರಿ, ಹಾಗಾದ್ರೆ ಫೋನ್ ಎತ್ತಿಯೇ ಬಿಡ್ತೀನಿ. ಮೆಸೇಜ್ ತಗೊಳ್ಳೇಬೇಕಲ್ವಾ? ಸರಿ. ಗಾಳಿಯ ಸುದ್ದಿ ತುಂಬಾ ವೇಗವಿದೆ. ತೇಜ್ ಸಿಂಗ್ ಕೂಡ ತುಂಬಾ ವೇಗವಾಗಿದ್ದಾನೆ. ಹೆಲೋ ಲಡ್ಡು ಸಿಂಗ್, ಹೇಗಿದ್ದೀರಾ? ಅಷ್ಟು ದೊಡ್ಡ ಕಲ್ಲು ನಿನ್ನ ಹಿಂದೆ ಬಂದಿದ್ರೆ ನಿನಗೆ ಹೇಗಾಗ್ತಾ ಇತ್ತು? ಮಾಡೋದೆಲ್ಲ ಮಾಡಿ ನನಗೆ ತಮಾಷೆ ಮಾಡ್ತೀಯಾ? ಏನ್ ಹೇಳ್ಬೇಕಂತಿದ್ಯಾ? ಅದನ್ನ ಬೇಗ ಹೇಳು ಹೇಳು ಹೇಳು. ಈಗ ಎಲ್ಲಿದ್ದೀಯಾ? ನಾನ್ ಬರ್ತೀನಿ, ಖಂಡಿತ ಬರ್ತೀನಿ. ನಾನು ಸೌಭಾಗ್ಯವತಿ ಜ್ಯುವೆಲರಿ ಮುಂದೆ ನಿಂತಿದ್ದೀನಿ. ಹಾ, ನಿಂದು ಸೌಭಾಗ್ಯಯುತವಾದ ಹೆಸರಲ್ವಾ? ದೌರ್ಭಾಗ್ಯ ಎಲ್ಲ ಈಗ ನನಗೆ ಬರ್ತಾ ಇದೆ. ಬರ್ತೀನಿ, ಖಂಡಿತ ಬರ್ತೀನಿ. ಏಯ್, ಇದು ಹೇಗಿದೆ ತೇಜ್ ಸಿಂಗ್? ಸೋಲೋದೇನಿದ್ರು ಆಗ, ಲಡ್ಡು ಸಿಂಗ್ ಈಗ ಬಹಳ ವೇಗ. ಇವಾಗ ನಿಮ್ಗೆ ಓಡೋದಕ್ಕಾಗೋದಿಲ್ಲ ಅಂಕಲ್. ನೀವೀಗ್ಲೇ ಸರೆಂಡರ್ ಆದ್ರೆ ನಿಮ್ಗೆ ಒಳ್ಳೇದು. ನೀನು ಮಧ್ಯದಲ್ಲಿ ಬರಬೇಡ, ಸ್ವಲ್ಪ ದೂರನೇ ಇರೋ. ನೀನು ಮತ್ತೆ ಮತ್ತೆ ನನಗೆ ತೊಂದರೆ ಕೊಡ್ತಾ ಇದೀಯಾ. ನಾನು ಲಡ್ಡು ಸಿಂಗೋಸ್ಕರ ಬಂದಿದ್ದು, ನಿನ್ಗೋಸ್ಕರ ಅಲ್ಲ ಮಗು. ನಾನ್ ಮೊದ್ಲೇ ನಿಮ್ಗೆ ಹೇಳಿದ್ದೆ ಅಂಕಲ್, ಮಗು ಅಂತ ಹೇಳ್ಬೇಡಿ.
ಆ, ಏ? ಆ, ಆ, ಆ. ಓಡ್ತಾ ಇದ್ರೆ ಇವನ್ ಕಾಣಿಸೋದೇ ಇಲ್ಲ. ಏನ್ ಮಾಡೋದು? ಹಾ, ಇವನು ವೇಗವಾಗಿ ಓಡ್ತಾನೆ. ಇವನ ಶೂ ಲೈಟ್ ಹೊಳಿತಾ ಇರುತ್ತೆ. ಐಡಿಯಾ. ಅಂಕಲ್, ಸಾಕ್ ಮಾಡಿ. ಹೊಡೆದಾಡೋದು ಜಗಳ ಆಡೋದೆಲ್ಲ ಒಳ್ಳೇದಲ್ಲ. ಇಲ್ಲ ಇಲ್ಲ, ಗಾಳಿ ಸುದ್ದಿ ತುಂಬಾ ವೇಗ, ತೇಜ್ ಸಿಂಗ್ ಕೂಡ ಅಷ್ಟೇ ವೇಗ. ಅವನೊಬ್ಬ ಮಗು ಕೈಯಲ್ಲಿ ಒದೆ ತಿನ್ನಕ್ಕಾಗೋದಿಲ್ಲ. ಗಾಳಿ ಸುದ್ದಿ ತುಂಬಾ ವೇಗ. ಈಗ ಓಡಿ ನೋಡು, ನಾನ್ ನಿನ್ನ ಹಿಡಿತೀನಿ. ನೋಡ್ದ್ಯಾ, ತುಂಬಾ ಜನ ಹೇಳ್ತಾರೆ ಮನಸ್ಸಿಗಿರುತ್ತೆ ಹೆಚ್ಚಿನ ವೇಗ, ಆದ್ರೆ ಲಡ್ಡು ಸಿಂಗ್ ಅದಕ್ಕಿಂತ ವೇಗ.